ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೆ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಇಲೋಕ. ಇವತ್ತಿನ ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಮಾರ್ನಿಂಗ್ ವೈಬ್ ಹೆಂಗಿದೆ ಅಂತ. ಕೇಳಿಸ್ಕೊಳ್ಳಿ, ಆಮೇಲೆ ಸಿಗ್ತೀನಿ. ಬೆಳಿಗ್ಗೆ ಅಲ್ಲಿ ಒಂದು ಟೈಮ್ನ ಸ್ಪೆಂಡ್ ಮಾಡಿ ಬಾಲ್ಕನಿಗೆ ಬಂದೆ. ನಾನು ಬಾಲ್ಕನಿಲಿ ನೋಡ್ಬೋದು ಒಂದು ಬಿಳಿ ದಾಸವಾಳ ಆಗಿತ್ತು, ತುಂಬ ಹೂ ಕೊಡುತ್ತೆ. ಆಮೇಲೆ ಕರಿಬೇವಿನ ಗಿಡನೂ ನೋಡ್ಬೋದು ಪುಟ್ಟದು. ಆಮೇಲೆ ಹೋದ ಲಾಗಲ್ಲಿ ನಾನು ದಾಸವಾಳ ತೋರಿಸಿದ್ದೆ ಒಂದು ಮೊಗ್ಗಿತ್ತಂತ, ಮೊಗ್ಗು ಕೂಡ ಅರಳಿತ್ತು ನೋಡ್ರಿ. ಆಮೇಲೆ ಗುಲಾಬಿ ಗಿಡದಲ್ಲಿ ಒಂದು ಪುಟ್ಟ ಮೊಗ್ಗು ಬಂದಿತ್ತು, 2 ಗುಲಾಬಿ ಸಂಪೂರ್ಣವಾಗಿ ಅರಳಿತ್ತು. ಅದಾದಮೇಲೆ ಐಶುದು ಬೆಳಗ್ಗೆ ಕ್ಲಾಸ್ ಇತ್ತು. ಅವ್ರ ಪಪ್ಪ ಡ್ಯೂಟಿಗೆ ಹೋಗ್ತಾನೆ. ಐಶ್ವರ್ಯನ ಕ್ಲಾಸ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ ಅಂತೇಳಿ ಡ್ರಾಪ್ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ ಶೂಟ್ ಹಾಕ್ಕೊಂಡು ಐಶು ಕಿಟ್ ತೊಗೊಂಡು ಹೊರಟರು. ಆಮೇಲೆ ಪ್ರಶಾಂತ ಮನೇಲೇ ಇದ್ದ, ಅವನು ಮನೇಲಿ ಇರ್ತಾನೆ, ಕ್ಲಾಸ್ಗೆ ಹೋಗೋದಿಲ್ಲ. ಹಾಯ್ ವಿವರ್ಸ್, ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ವೆಲ್ಕಮ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ವಿಡಿಯೋ ಲಾಗ್ ಇದು. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಪ್ಲ್ಯಾನ್ ಇದೆ, ಇಷ್ಟೊಂದು ವರ್ಕ್ ಮಾಡಬೇಕು ಅಂತ. ಇಲ್ಲಿಂದ ಇಲ್ಲಿವರೆಗೂ ನಾನು ವರ್ಕ್ ಮಾಡಬೇಕು, ಇವತ್ತು ಮನೇಲಿ ಕೆಲಸ ಮಾಡ್ಕೋಬೇಕು ಅಂತ ಐಡಿಯಾ ಮಾಡೀನಿ. ಇನ್ನು ಇಲ್ಲಿರೋದೆಲ್ಲ ಐಶುದು. ಇಷ್ಟು ಕೆಲಸದಲ್ಲಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಅಡುಗೆ ಮನೇನ ಸ್ವಲ್ಪ ಥಿಂಗ್ಸ್ ಏನಿದಾವಲ್ಲ ಅಡುಗೆ ಮಾಡೋವು ಪದಾರ್ಥ, ಅವನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಸೆಲ್ಫ್ನ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ನಾನು ಇವಾಗ ಏನು ಮಾಡಿದೆ ಅಂತಂದರೆ, ಇದನ್ನೆಲ್ಲ ಮೇಲೆ ಈ ಡೋರು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದು ಗ್ಯಾಸ್ ಕಟ್ಟೆ ಕೆಳಗೆ ಬರೋದ್ರಿಂದ ಅದು ಬಿಸಿ ತಟ್ಟುತ್ತಲ್ಲ, ಅದು ಒಂದು ಸ್ವಲ್ಪ ಬೆಂಡ್ ಆಗ್ತಾಯಿದೆ. ಅದು ಪ್ಲಾಸ್ಟಿಕ್ ಇರುತ್ತಲ್ಲ, ಕರಗಿ ಬೆಂಡ್ ಆಗ್ತಾಯಿದೆ. ಅದಕ್ಕೆ ಇದು ಈ ಕಡೆ ಇತ್ತು, ಇದನ್ನು ಆ ಕಡೆ ಮಾಡಿ ಈ ಕಡೆ ಸ್ವಲ್ಪ ವೆಯ್ಟ್ನ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ. ಅದಕ್ಕೆ ಇಲ್ಲಿರೋ ವಸ್ತುಗಳನ್ನ ಸ್ವಲ್ಪ ಆ ಕಡೆ ಹಾಕಿ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇದು ಒಂದು ಇವತ್ತಿನ ಕೆಲಸ. ಎಲ್ಲ ಮಸಾಲೆ ಡಬ್ಬ ಇದ್ದಾವೆ, ಈ ಕಡೆ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಮಸಾಲೆನ ನಾನು ಈ ಥರ ಏರ್ ಟೈಟ್ ಕಂಟೈನರ್ನಾಗ ಇಟ್ಕೊಂಡಿದ್ದೀನಿ. ಏರ್ ಟೈಟ್ ಕಂಟೈನರ್ನಾಗ ಇಟ್ಕೊಂಡ್ರೆ ಹಸಿ ಆಗೋದಿಲ್ಲ, ಡ್ರೈ ಹಂಗೆ ಚೆನ್ನಾಗಿರ್ತಾವೆ. ಆಮೇಲೆ ನನಗೆ ಪದಾರ್ಥಗಳು ಬೇಗ ಸಿಗ್ತಾವೆ. ಈ ರೀತಿಯಾಗಿ ಮಸಾಲೆ ಪದಾರ್ಥಗಳನ್ನ ಜೋಡಿಸ್ಕೊಂಡಿನಿ ನಾನು. ಇಲ್ಲೆಲ್ಲ ಇದು ಕಸೂರಿ ಮೇಥಿ, ಉಪ್ಪಿಟ್ಟು ರವೆ, ಹಾಗೆ ಅದು ಇದು ಎಲ್ಲ ಇದೆ. ಅದು ಜೇನುತುಪ್ಪ, ಇದು ಜೇನುತುಪ್ಪ. ಇದನ್ನೆಲ್ಲ ತೆಗೆದು ಈ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು, ನಾನು ಈ ಕಡೆ ಹೆಚ್ಚು ವೆಯ್ಟ್ ಹಾಕಿಲ್ಲ, ಈ ಕಡೆ ಎಲ್ಲ ಕಡಿಮೆ ತೂಕ ಇರೋ ವಸ್ತುಗಳನ್ನ ಇಟ್ಟೀನಿ. ಈ ಕಡೆ ಇದ್ದದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡೀನಿ, ಯಾಕಂದರೆ ಇಲ್ಲಿ ಗ್ಯಾಸ್ದು ಬಿಸಿ ಬಡಿಯೋದಿಲ್ಲ. ಇಲ್ಲಾಂದರೆ ಒಲೆ ಐತಲ್ಲ, ಒಲೆದು ಇಲ್ಲಿ ಬಿಸಿ ಬಡಿಯುತ್ತೆ. ಅದಕ್ಕೆ ಸ್ವಲ್ಪ ಇದು ಕೆಳಗಡೆ ಪ್ಲಾಸ್ಟಿಕ್ ಇರುತ್ತಲ್ಲ ಇಲ್ಲಿ, ಅದು ಸ್ವಲ್ಪ ಬೆಂಡ್ ಆಗಿತ್ತು. ಅದಕ್ಕೆ ಆ ಕಡೆ ವೆಯ್ಟ್ನೆಲ್ಲ ತೆಗೆದು ಈ ಕಡೆ ಹಾಕಿದ್ದೀನಿ. ಇವಾಗ ನಾನು ಸ್ಟೋರ್ನ ಈ ರೀತಿಯಾಗಿ ಹೊಂದಿಸ್ಕೊಂಡಿದ್ದೀನಿ. ಕ್ಲೋಸ್ ಮಾಡಿದಾಗ ಈ ಥರ ಕಾಣುತ್ತೆ. ಇನ್ನು ಪಾತ್ರೆಗಳನ್ನ ಅಲ್ಲಿ ಕಡಿಮೆ ಇಟ್ಕೋತೀನಿ, ವೆಯ್ಟ್ ಇದ್ದಿದ್ದನ್ನು ಜಾಸ್ತಿ ಇಡೋದಿಲ್ಲ. ಮಾರ್ನಿಂಗ್ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಅಂತ ಹೇಳಿದ್ನಲ್ಲ, ಬರಬೇಕಾದ್ರೆ ಇದು 2 ವಸ್ತು ತಗೊಂಬಂದ್ರು ನೋಡ್ರಿ. ಜಮ್ಮು ಕಾಶ್ಮೀರದಿಂದ ಅವ್ರ ಫ್ರೆಂಡು ರಜೆ ಮೇಲೆ ಬರ್ತಾರಲ್ಲ, ಅವ್ರ ಕಡೆಯಿಂದ ಕೇಸರಿ ತರಿಸಿದ್ವಿ. ಯಾಕಂದರೆ ಅಲ್ಲಿಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೇಸರಿ ಸಿಗುತ್ತೆ. ಕಲಬೆರಕೆದು ನೋಡಿ ಮಾಡಿ ಅವ್ರಿಗೆ ಗೊತ್ತಿರುತ್ತಲ್ಲ, ತರ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಬಂದಾಗೆಲ್ಲ. ಹಾಗಾಗಿ ಅವ್ರ ಫ್ರೆಂಡ್ ಕಡೆಯಿಂದ ತರಿಸಿದ್ರು, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ. 1 ಗ್ರಾಮಿಗೆ 300-350 ಮೇಲೆ ಇರುತ್ತೆ ಬರೀ 1 ಗ್ರಾಮ್ ಕೇಸರಿಗೆ. ಅದನ್ನು ಬಳಸೋದು ಹಂಗೆ 2 ದಳ ಹಾಕಿನೇ ಬಳಸ್ತಿರ್ತೀವಿ ಬಿಡಿ. ಅದಾದಮೇಲೆ ವಾಲ್ನಟ್ಟು. ಸರಿ ವಾಲ್ನಟ್ಟು ಕಾಯಿನೇ ತಂದಿದ್ರು, ಅದನ್ನು ಒಡೆದು ಬಳಸಬೇಕಿತ್ತು. ಅದು ಬ್ಯಾಡ ಅಂತೇಳಿ ಈ ಸರಿ ಬಿಡಿಸಿರೋ ವಾಲ್ನಟ್ನೇ ತರಿಸಿತ್ತು. ಮಾರ್ಕೆಟಿಂದ ಕರಿಬೇವು ತಂದಿದ್ದೆ. ಇವಾಗ ನೀರಲ್ಲಿ ಹಾಕಿನಿ. ನೀರಲ್ಲಿ ಒಂದು 5 ನಿಮಿಷ ಬಿಡ್ತೀನಿ. ಅದ್ರಾಗ ಉಪ್ಪಾಕಿ ತೊಳಿತೀನಿ.
ಉಪ್ಪೆಲ್ಲ ಕರಗಲಿ. ಈಗಾಗಲೇ ಒಂದು ಸತಿ ತೊಳೆದು ನೀರು ಚೆಲ್ಲಿ ಬೇರೆ ನೀರಲ್ಲಿ ಮತ್ತೆ ಮುಣಗಿಸಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇನ್ನು ಇದರಲ್ಲಿ ಏನು ಅದು ಇದು ಇರುತ್ತೆ, ಉಪ್ಪಲ್ಲೆಲ್ಲ ಹೊರಗಡೆ ಬಂದುಬಿಡುತ್ತೆ ಗಲೀಜು. ಮತ್ತು ತೊಳೆದು ತೂತು ಜರಡಿ ಐತಲ್ಲ, ಆ ತೂತು ಜರಡಿಲಿ ಹೊರಗಿಟ್ಬಿಡ್ತೀನಿ ಗಾಳಿಗೆ. ನೀರೆಲ್ಲ ಇಳ್ಕೊಂಬಿಟ್ಟು ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ. ವಾಷಿಂಗ್ ಮಿಷನ್ನ ಡ್ರೈಯರಲ್ಲಿ ಬಟ್ಟೆ ಹಾಕಿದ್ದೆ, ಅದನ್ನು ಕೂಡ ಒಣಗಿ ಹಾಕಿಸಿದೆ. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಬೆಳಗ್ಗೆ ನಾನು ನಾಷ್ಟ ಮಾಡ್ತಾಯಿದ್ದೆ, ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿನ ನಾನು ಒಂದೊಂದೇ ತೀಡಿಬಿಟ್ಟು ಬೇಯಿಸೋದಿಲ್ಲ, ಒಂದೇ ಸರಿ ತೀಡ್ಕೊತೀನಿ ಕೂತ್ಕೊಂಡು, ಆಮೇಲೆ ಎಲ್ಲನೂ ಒಂದೇ ಸರಿ ಬೇಯಿಸ್ತೀನಿ. ಯಾಕಂದರೆ ಇದರಿಂದ ಸ್ವಲ್ಪ ಟೈಮ್ ಸೇವಿಂಗ್ ಆಗುತ್ತೆ. ಕುತ್ಕೊಂಡು ಮಾಡೋದ್ರಿಂದ ಕಾಲು ಬೆನ್ನು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಒಂದಾದ ನಂತರ ಚಪಾತಿನ ಬೇಗ ಬೇಯಿಸ್ಕೋಬೋದು. ಆಮೇಲೆ ಗ್ಯಾಸ್ ಕೂಡ ನನಗೆ ಇದು ಅನಿಸಲ್ಲ, ಯಾಕಂದರೆ ಒಂದಾದ ತಕ್ಷಣ ಒಂದು ತೀಡಬೇಕಲ್ಲ, ಒಂದು ಬೇಯದ್ರೊಳಗೆ ಇನ್ನೊಂದು ತೀಡೋದ್ರಾಗ ಸುಮ್ಮನೆ ಅಂಚು ಉರಿತಾ ಇರುತ್ತಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಚಪಾತಿನ ಈ ರೀತಿಯಾಗಿ ಒಂದೇ ಸರಿ ಮಾಡಿಕೊಂಡು ಆಮೇಲೆ ಬೇಯಿಸ್ತೀನಿ. ನೋಡಿರಿ, ಎಲ್ಲ ಕುತ್ಕೊಂಡು ತೀಡ್ಕೊಂಡಿದ್ದೆ ನಾನು. ಚಪಾತಿ ಮಣೇಲಿ ತೀಡ್ಬಿಟ್ಟು ಆಮೇಲೆ ಬೇಯಿಸ್ತೀನಿ. ಅದಾದಮೇಲೆ ನಾನು ಅಗಸೆ ಪುಡಿ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ. ಅದಕ್ಕೆ ಅಗಸೆ ತಕ್ಕೊಂಡು ಹುರಿತಾ ಇದ್ದೀನಿ. ಇವನ್ನ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲ, ಆಮೇಲೆ ಕೂದಲಕ್ಕೆ ಜೆಲ್ ಮಾಡ್ಕೊತಾರೆ ನೋಡ್ರಿ ನೀರನ್ನ ಕುದಿಸಿ, ಅದೇ ಬೀಜ ಇದು ಫ್ಲ್ಯಾಕ್ಸ್ ಸೀಡ್ಸು, ಅಂದರೆ ಅಗಸೆ ಬೀಜನ ಈಗ ನಾನು ಕಬ್ಬಿಣ ಬಾಣಲೆಯಲ್ಲಿ ಹುರಿತಾ ಇದ್ದೀನಿ. ಉರಿನ ಮೀಡಿಯಮ್ ಇಟ್ಕೋಬೇಕು. ಅನ್ನನ ನಾನಿವತ್ತು ಚಪಾತಿ ಮಾಡಿದ್ನಲ್ಲ, ಅನ್ನನ ನವಣಕ್ಕಿ ಅನ್ನ ಮಾಡಿದ್ದೆ. ನವಣಕ್ಕಿ ಗೊತ್ತಲ್ಲ, ನವಣೆ ಮತ್ತು ಅಕ್ಕಿ ಮಿಕ್ಸ್ ಮಾಡಿ ನವಣಕ್ಕಿ ಅನ್ನನ ಮಾಡಿಟ್ಟಿದ್ದೆ. ಅದ್ರ ಕಲೆ ಬಿದ್ದತ್ತಂತ ತೋರಿಸ್ತಾ ಇದ್ದೆ ಉಕ್ಕಿ. ಈ ಅಗಸೆ ಬೀಜ ಹುರಿಬೇಕಾದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು. ಆಮೇಲೆ ಹುರಿಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು ಚಮಚೆಯಿಂದ, ಇಲ್ಲ ಅಂದರೆ ಕೆಳಗಿರೋದೆಲ್ಲ ಒತ್ತೋಗುತ್ತೆ, ಹಸಿ ಬಿಸಿ ಆಗಿಬಿಡ್ತತೆ. ಜೋರು ಉರಿತೀವಿ ಅಂತಂದರೆ ಸಿಪ್ಪೆ ಎಲ್ಲ ಕೆಂಪು ಆಗಿಬಿಡುತ್ತೆ, ಇಲ್ಲ ಒಳಗಡೆ ಎಲ್ಲ ಹಸಿ ಬಿಸಿ ಹಂಗೆ ಇರುತ್ತೆ. ಆಮೇಲೆ ಅಗಸೆ ಬೀಜದ ಒಂದು ಪರಿಮಳ ಇರುತ್ತೆ ಗೊತ್ತಾ, ಅದು ಸರಿಯಾಗಿ ಬರಲ್ಲ. ಆಮೇಲೆ ಹಂಚಿನಲ್ಲಿ ಹುಣಸೆ ಹಣ್ಣನ್ನು ಬಿಸಿ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಯಾಕೆ ಬಿಸಿ ಮಾಡಬೇಕು ಅಂತಂದರೆ ಅದರಲ್ಲಿರೋ ಸ್ವಲ್ಪ ನೀರಿನಂಶ ಇರುತ್ತಲ್ಲ, ಅದು ಹೊರಟೋಗ್ಬಿಡ್ತತೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ಒಂದಿಡಿ. ಈಗ ಹುರಿದಿರೋ ಅಗಸೆ ಬೀಜ ತಂಪಾಗಬೇಕು, ತಣ್ಣಗಾಗಬೇಕು, ಸ್ವಲ್ಪ ಬೆಲ್ಲ, ಇದೆಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಗಸೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ಕರಿಬೇವನ್ನು ಸೇರಿಸ್ಕೋಬೋದು ಅಥವಾ ಜೀರಿಗೆನೂ ಸೇರಿಸ್ಕೋಬೋದು. ನಾನೇನು ಸೇರಿಸಿಲ್ಲ, ಬರೀ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಅಗಸೆ ಬೀಜ ಇಷ್ಟೇ ರೆಡಿ ಮಾಡ್ಕೊಳ್ಳೋದು. ಬೆಳಿಗ್ಗೆದು ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದು ಬಾತ್ರೂಮ್ ಕ್ಲೀನ್ ಮಾಡೋದು. 2 ಬಾತ್ರೂಮ್ ಇದೆ, 2 ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೇಕು. ನೋಡಿರಿ, ಎಲ್ಲ ಬಾತ್ರೂಮಲ್ಲಿರೋ ವಸ್ತುನೆಲ್ಲ ಹೊರಗಿಟ್ಬಿಟ್ಟು ಚೆನ್ನಾಗಿ ತೊಳೆದು ಸಿಂಕು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ. ಇದು ಇನ್ನೊಂದು ವಾಶ್ರೂಮು, ಇದರಲ್ಲಿ ಕೂಡ ಸಿಂಕ್ ಎಲ್ಲನೂ ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಈ ಕೆಲಸ ಮುಗೀತು. ತಿಂಗಳಲ್ಲಿ 2-3 ಸಲ ಬಿಡದೆ ಮಾಡೋ ಕೆಲಸ ಅಂತಂದರೆ ಈ ಸಿಂಕ್ ಕ್ಲೀನಿಂಗ್. ಅಡುಗೆ ಮನೇಲಿ ಯಾವಾಗಲೂ ನಾನು 2-3 ಸಲ, ತಿಂಗಳಲ್ಲಿ 2-3 ಸಲ ಆದ್ರೂ ನಾನು ಆ ಸಿಂಕ್ನ ಮತ್ತು ಸಿಂಕ್ ಕೆಳಗಡೆ ನಾನು ನೀಟ್ ಮಾಡ್ಕೊತೇನೆ. ಅದನ್ನು ಮಾತ್ರ ತಪ್ಪಿಸೋದಿಲ್ಲ. ಯಾವಾಗ ಅಲ್ಲಿ ಕ್ಲೀನಾಗಿರ್ತೀವಿ ಅಲ್ಲಿ ಹುಳ ಹುಪ್ಪಡಿ ಬರೋದಿಲ್ಲ. ಅಂದ್ಕೊಂಡಿರೋ ಕೆಲಸ ಎಲ್ಲ ಮನೇಲಿ ಮಾಡಿ ಮುಗಿಸಿದ್ವಿ ಅಂತಂದರೆ ಮನೆ ಹೆಣ್ಮಕ್ಳಿಗೆ ಅದೇ ಸಮಾಧಾನ. ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿಕೊಂಡೆ ನೋಡಿರಿ, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಮನೆಗೆ ಚುಕ್ಕಿ ಬಂದಿತ್ತು, ಚುಕ್ಕಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚುಕ್ಕಿ ಜೊತೆ ಆಟ ಆಡಿದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ, ಏನೋ ಒಂಥರ ಹೀಲಿಂಗ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅವಳ ಜೊತೆ ಆಟ ಆಡಿದಾಗ ನನ್ನ ಮಗ ಅವಳನ್ನ ಕರ್ಕೊಂಡು ತಮಾಷೆ ಮಾಡ್ತಾ ಇರ್ತಾನೆ, ಆಟ ಆಡಿಸ್ತಿರ್ತಾನೆ, ಅವಳಿಗೆ ರೇಗಿಸ್ತಾ ಇರ್ತಾನೆ. ಇದಾಗಿತ್ತು ನೋಡಿರಿ ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಇದೇ ಥರ ಸಪೋರ್ಟ್ ನಮ್ಮ ಮೇಲಿರಲಿ. ಎಲ್ರಿಗೂ ನಮಸ್ಕಾರ.